ನಮಸ್ಕಾರ ಎಲ್ಲರಿಗೂ ನನ್ನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕಳೆದ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನಷ್ಟು ಬೆಂಬಲ ನಿಮ್ಮೆಲ್ಲರ ಹತ್ರದಿಂದ ನನಗೆ ಬೇಕು. ಈ ಹೊಸ ವಿಡಿಯೋದಲ್ಲಿ ಒಂದು ಪಬ್ಲಿಕ್ ಅವೇರ್ನೆಸ್ ಮತ್ತು ನಮಗೆ ಏನೇನು ಅವೇರ್ನೆಸ್ಗಳು ಬೇಕಾಗುತ್ತೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಹಂಚ್ಕೋತೀವಿ. ದಯವಿಟ್ಟು ಇದನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಗೊತ್ತಿರೋ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ. ಇದು ವಿಷಯ ಎಲ್ಲರಿಗೂ ಹೋಗಿ ತಲುಪಬೇಕು. ಸೊ ಆದ್ದರಿಂದ ಇದನ್ನು ನಿಮ್ಮ ತಾಳ್ಮೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಬಲವಂತವರು ಹೆಂಗೆ ಅಂದರೆ, ತನಗೆ ಎಷ್ಟೇ ಪ್ರಾಬ್ಲಮ್ ಇದ್ದರೂ, ತನ್ನ ಕಡೆ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಅವರು ಕೆಲವೊಂದು ಟೈಮ್ಗಳಲ್ಲಿ ಆ ಟೈಮ್ನ ಸ್ಪೇರ್ ಮಾಡಿ ಬೇಕಿದ್ದ ಮನುಷ್ಯರಿಗೆ, ಅದೇ ನೀಡಿ ಅಂತಾರಲ್ಲ, ಅವ್ರಿಗೇನಾದರೂ ಬೇಕಿರ್ತದೆ ಯಾವುದೋ ವಿಷಯದಲ್ಲಿ, ಅವ್ರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಮತ್ತು ನಾನು ಕೆಲವೊಂದು ವಿಷಯ ಎಲ್ಲರಿಗೂ ಕೊಡಬೇಕು ಅಂತ ಇದ್ದೀನಿ. ಕೆಲವು ವಿಷಯಗಳನ್ನ ಕೊಟ್ಟಿದ್ದೀನಿ. ಯಾಕೆ ನಾನು ಕೊಟ್ಟಿದ್ದೀನಿ ಅಂದರೆ, ನನ್ನ ಹತ್ರ ಹೆಚ್ಚಿಗೆ ಇದೆ, ನನ್ನ ಹತ್ರ ಧಾರಾಳವಾಗಿದೆ, ನಾನು ಸಾಹುಕಾರ ಅಂತಕ್ಕಿಲ್ಲ. ನನ್ನ ಕೈಯಲ್ಲಿ ಏನೂ ಇಲ್ಲದೆ ಇದ್ದರೆ ಒಬ್ಬ ವ್ಯಕ್ತಿ ಹತ್ರ ಹೆಂಗಿರ್ಬೋದು ಅಂತೇಳಿ ಆ ಒಂದು ಸಿಚುವೇಷನಲ್ಲಿ ನಾನು ಇದ್ದಿದ್ದೀನಿ. ಅದಕ್ಕೋಸ್ಕರ ಎಲ್ಲರಿಗೂ ಕೆಲವೊಂದು ವಿಷಯಗಳನ್ನ ಕೊಡಬೇಕು, ಹೆಲ್ಪ್ ಮಾಡಬೇಕು ಅಂತ ಮುಂದೆ ಹೊರಟಿದ್ದೀನಿ. ಲೆಟ್ ಅಸ್ ನೋ ಅವರ್ ರೈಟ್ಸ್ ಅಂದರೆ ನಿಮ್ಮ ಹಕ್ಕುಗಳ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ತಕ್ಕನ ವಿಡಿಯೋಗಳನ್ನ ನಾವು ನಿಮಗೆ ಹಂಚ್ಕೊಳ್ಳೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಮುನ್ನೆಚ್ಚರಿಕೆಯಿಂದ ಇರೋದು ಭಾಳ ಒಳ್ಳೆಯದು. ಅಂದರೆ ಒಂದು ವಿಷಯ ಆದಮೇಲೆ, ಈಗ ನೈಸರ್ಗಿಕ ವಿಕೋಪ ಅದನ್ನು ನಾವು ಏನು ಮಾಡೋಕ್ಕಲ್ಲ, ಅದರಿಂದ ಹೆಂಗೆ ತಪ್ಪಿಸ್ಕೊಂಡಿರಬೇಕು ಅಂತ ಸರ್ಕಾರ ನಮಗೆ ಕೆಲವು ಗೈಡೆನ್ಸ್ಗಳು ಕೊಡುತ್ತೆ. ಸೊ ಅದರ ಮುಖಾಂತರ ನಾವು ಅದರಿಂದ ದೂರ ಇರೋಣ. ಅಪಾಯಗಳು ಬರುತ್ತೆ, ಅಪಾಯಗಳಿಂದ ಹೆಂಗೆ ದೂರ ಇರಬೇಕು ಅಂತ ನಾವು ತಿಳ್ಕೋಬೇಕು. ಅಪಘಾತಗಳನ್ನ ಏನು ಮಾಡೋಕ್ಕಾಗಲ್ಲ, ಅದು ಮುನ್ನೆಚ್ಚರಿಕೆಯಿಂದ ಇದ್ರೂ ಕೆಲವು ವಿಷಯಗಳನ್ನ ನಡೆಯುತ್ತೆ ಅಪಘಾತಗಳಂತ ಇಂಥದ್ದು. ಈ 3 ವರ್ಗದಲ್ಲಿ ನೀವು ಯಾವ ಥರ ವಿಷಯನ ನೀವು ಫೇಸ್ ಮಾಡಿದ್ದೀರಿ, ಯಾವ ಥರ ಒಂದು ಸ್ಥಳಕ್ಕೆ ನೀವು ಬಂದಿದ್ದೀರಿ 3 ಜಾಗದಲ್ಲಿ ಅಂತೇಳಿ ನಿಮ್ಮನ್ನ ಸ್ವಲ್ಪ ಅದರಲ್ಲಿ ಯೋಚನೆ ಮಾಡಿ, ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇದ್ದು ಬರೋದನ್ನು ತಡೆ ಮಾಡಿರಿ. ಯಾವುದೇ ಕಾರಣಕ್ಕೂ ಬಂದ ಮೇಲೆ ಯೋಚನೆ ಮಾಡಬೇಡಿ. ಯಾಕಂದರೆ ನಿಮ್ಮ ಟೈಮು ತುಂಬ ವ್ಯಾಲ್ಯೂಬಲ್ಲು. ನಿಮ್ಮ ಅನುಭವ, ನಿಮ್ಮ ಕಷ್ಟ, ನಿಮ್ಮ ಹತ್ರ ಇದರ ವಸ್ತುಗಳು, ಮತ್ತು ನಿಮ್ಮ ಸಂಪಾದನೆ, ನಿಮ್ಮ ರೆಕಮೆಂಡೇಷನ್ಸ್, ನಿಮ್ಮ ಇನ್ಫ್ಲೂಯೆನ್ಸು, ಮತ್ತು ಇವೆಲ್ಲ ಎಫರ್ಟ್ಗಳು ಹಾಕಿ ಒಂದು ವಿಷಯ ಆದಮೇಲೆ ಒಬ್ಬರನ್ನ ಕಾಪಾಡೋಕ್ಕೆ ಮುಂಚೆ ಅದನ್ನು ತಡೆ ಮಾಡೋದು ಯಾಕೆ? ಈ 3 ವಿಷಯಗಳಿಂದ ನಾವು ಯಾವ ಥರ ದೂರ ಇದ್ದು ನಮ್ಮ ಜೀವನ ನಡೆಸಬೇಕು ಅಂತ ಪ್ಲ್ಯಾನ್ ಮಾಡಿ, ಅದು ತಕ್ಕನೆ ಮುಂದಾಗಿ ನೋಡ್ತೀರಿ. ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ. ನೋಡಿದ ಕೂಡಲೇ ನಿಮಗೆ ಕೊನೆಗೆ ಒಂದು ಎಕ್ಸಾಂಪಲ್ ಒಂದಿಗೆ ಇದು ಮುಕ್ತಾಯವಾಗುತ್ತೆ. ಆವಾಗ ನಿಮ್ಗೆ ಇಡೀ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾ ಇರಿ. ತುಂಬ ವಲ್ಸಾದ ಒಂದು ವಿಷಯ, ತುಂಬ ವರ್ಸ್ಟು, ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗದೇ ಇರೋ ಒಂದು ವಿಷಯ. ಬಟ್ ನಾನು ಇದನ್ನು ತುಂಬಾ ಕಠಿಣ ಮಾಡಿ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ. ಎಲ್ಲರಿಗೂ ಅವೇರ್ನೆಸ್ ವೀಡಿಯೋಗಳು ಮಾಡಿ ನೀವು ಸಹ ನಮಗೆ ಅದರಲ್ಲಿ ಬೆಂಬಲ ಕೊಡಿ. ಅಂದರೆ 5 ವಯಸ್ಸು ತಕ್ಕಂಥ ಮಕ್ಕಳಿಗೆ, ಚಿಕ್ಕ ಹುಡುಗಿಯರಿಗೆ, ಅವರು ಫಸ್ಟ್ ಸ್ಟ್ಯಾಂಡರ್ಡು, LKG UKG ಓದ್ತಾ ಇರ್ತಾರೆ. ಆ ಮಕ್ಕಳಿಗೆ ಇವರು ಅಬ್ಯೂಸ್ ಮಾಡ್ತಾರೆ, ಸೆಕ್ಷುವಲ್ ಅಬ್ಯೂಸ್ ಮಾಡ್ತಾರೆ, ಅವ್ರನ್ನ ನಾಶ ಮಾಡ್ತಾರೆ, ಅವ್ರ ಜೀವನನ ಹಾಳು ಮಾಡ್ತಾರೆ, ಮತ್ತು ಕೊಂದು ಬಿಡ್ತಾರೆ. ಒಂದು ವಿಚಾರ ಇದರಲ್ಲಿ, ಒಂದು 5 ವಯಸ್ಸು ಬಂದಿರೋ ಹುಡುಗಿಗೆ ಅವ್ರನ್ನ ನಾಶ ಮಾಡಿ ಕೊಲೆ ಮಾಡಿಬಿಟ್ರು. 3 ಜನ. ಅದರಲ್ಲಿ 18 ವರ್ಷದ ಒಬ್ಬ ಹುಡುಗ, 23 ವರ್ಷದ ಹುಡುಗ ಒಬ್ಬ, 55 ವರ್ಷ ತಕ್ಕ ಒಬ್ಬ ಮನುಷ್ಯ. ನಾನು ಏನು ಈ ವಿಷಯದಲ್ಲಿ ಹೇಳ್ತೀನಿ ಅಂದರೆ, ಈ 55 ವರ್ಷ ಇರುವ ಇವನು ಅದರ ಬಗ್ಗೆ
ಈತ ಒಂದು ಇದು ಕೆಟ್ಟದ್ದು ಅಂತ ನೆನೆಸ್ಕೊಂಡ್ರೆ ಅವನಿಗೆ ಮೆಚುರಿಟಿ ಇರ್ತದೆ, ವಯಸ್ಸಿರ್ತದೆ, ತನ್ನ ಎತ್ತ ತಾಯಿ ಬಗ್ಗೆ ಅವನು ತಿಳ್ಕೊಂಬಿಟ್ಟಿರ್ಬೋದು, ಸಹೋದರ ಸಹೋದರಿಯರ ಬಗ್ಗೆ ತಿಳ್ಕೊಂಡಿರ್ಬೋದು, ಅಕ್ಕಪಕ್ಕದ ವಿರುದ್ಧ ತಿಳ್ಕೊಂಡಿರ್ಬೋದು, ಮತ್ತು ಬೇರೆ ರಿಲೇಟಿವ್ಸ್ ಇರ್ಬೋದು. ತನಕ್ಕಿಂತ ದೊಡ್ಡವ್ರನ್ನ ಸ್ವಲ್ಪ ನೆನೆಸ್ಕೊಂಡಿದ್ರೆ, ಅಣ್ಣನೋ ಅಕ್ಕನೋ ನೋಡಿದ್ರೆ ಆ ವಯಸ್ಸಲ್ಲಿ ಅವ್ರಿಗೆ ಮಕ್ಕಳು ಇರ್ಬೋದು, ಮೊಮ್ಮಕ್ಕಳೇ ಇರ್ಬೋದು. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಅವರಿಬ್ಬರನ್ನ ಇವನು ಸೇವ್ ಮಾಡಿರ್ಬೋದಾಯಿತು. ಯಾಕಂದರೆ ವಯಸ್ಸಲ್ಲಿ ದೊಡ್ಡವ, ಅವನಿಗೆ ಅನುಭವಗಳು ಜಾಸ್ತಿ ಇರ್ತದೆ. ತುಂಬ ನಮಗೆ ಮನಸ್ಸನ್ನು ನೋವು ಕೊಟ್ಟಿದ್ದಂಥ ವಿಷಯ ಅಂದರೆ ಇದು. ಮತ್ತು ನೀವು ಇದಕ್ಕೆ ಯಾವ ಥರ ಅವಶ್ಯಕತೆ ಕೊಡಬಾರ್ದು ಅಂತ ಹೇಳಿದರೆ, ಒಂದು LKG ಹುಡುಗಿ ಬಂದು ಸ್ಕೂಲಲ್ಲೇ ಸಾವನ್ನಪ್ಪಿದೆ. ಇವರು ಸ್ಕೂಲಲ್ಲಿ ಸೇರಿಸಂತಿಲ್ಲ, ಸೇರಿಸಿದಂಥ ಮಾತ್ರ ಇಲ್ಲ, ಅದನ್ನ ಯಾವ ಟ್ರ್ಯಾಕ್ ಮಾಡಬೇಕು, ಯಾವ ರೀತಿ ಅವ್ರ ಬಗ್ಗೆ ನಾವು ಒಂದು ತಿಳುವಳಿಕೆ ಮಾಡಿ ಅವ್ರನ್ನ ನೋಡ್ತಾನೆ ಇರಬೇಕು. ಅವ್ರನ್ನ ಅಂದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಹೋಗ್ತಾರಾ ಇಲ್ಲ ಅಂತ ಒಂದು ಅಕ್ನಾಲೇಜ್ಮೆಂಟ್ ಮಾಡಿದ್ರೂ ನಾವು ತುಂಬ ದುಃಖ ಪಡಬೇಕಂತ ಒಂದು ಸಿಚುವೇಶನ್ಗೆ ಹೋಗಲ್ಲ. ತುಂಬ ದುಃಖ ನಮ್ಮನ್ನು ಡಿಪ್ರೆಷನ್ಗೆ ತಗೊಂಡೋಗಲ್ಲ. ಅದರಿಂದ ದೂರ ಆಗ್ಬೋದು. ಒಂದು ಜೀವ ಕಳ್ಕೊಳ್ಳೋಕ್ಕೆ ನಾವೇ ಅವಶ್ಯಕತೆ ಕೊಟ್ಟಂಗೆ ನಮಗೆ ಮನಸ್ಸು ನೋವಾಗಲ್ಲ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇಂಥ ಕುಟುಂಬಗಳು ಇನ್ನೂ ಅವರು ನಡೆದಿದ್ದ ಒಂದು 6 ತಿಂಗಳು 7 ತಿಂಗಳು ಆದ್ರೂ ಅವರು ಇನ್ನೂ ಅದರಿಂದ ಬಿಟ್ಟು ಹೊರಗೆ ಬಂದಿಲ್ಲ. ಅವರು ಸಾಮಾನ್ಯ ಜೀವನನ ನಡ್ಸೋಕ್ಕಾಗಿಲ್ಲ. ಆ ರೀತಿ ಒಂದು ಸಿಚುವೇಶನಲ್ಲಿದ್ದಾರೆ. ಅಂದರೆ ಮಕ್ಕಳು ಈಗ ಉದಾಹರಣೆಗೆ ನಮ್ಮ ಮನೆಯಿಂದ ಟ್ರಾನ್ಸ್ಪೋರ್ಟಲ್ಲಿ ಸ್ಕೂಲ್ಗೆ ಹೋಗ್ತಾರೆ ಅಂದರೆ, ಆ ಡ್ರೈವರು ಮತ್ತು ಆ ಸ್ಕೂಲಲ್ಲಿ ಇರುವ ಗಾರ್ಡಿಯನ್ಸ್ ಯಾರೋ ಇದ್ದರೆ ಆ ಗಾಡಿಯಲ್ಲಿ ಅವರು ಹೆಂಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಮತ್ತು ಅವರು ಯಾವ ಥರ ಮುಟ್ಟಿ ಮಕ್ಕಳನ್ನ ಮಾರ್ಗದರ್ಶನ ಮಾಡ್ತಾರೆ ಅಂತ, ಒಳ್ಳೆತನದಿಂದ ಮುಟ್ಟುತ್ತಾರಾ ಇಲ್ಲ ಬೇರೆ ರೀತಿಯಿಂದ ಮುಟ್ಟುತ್ತಾರಾ ಅಂತ ತನ್ನ ಮಕ್ಕಳಿಗೆ ಹೇಳ್ಕೊಡಿ, ಮನೆಯಲ್ಲೇ ಹೇಳ್ಕೊಡಿ. ಎಸ್ಪೆಷಲಿ ಫೀಮೇಲ್ ಚೈಲ್ಡು, ಅವರಿಗೆ ಯಾರು ಯಾವ ರೀತಿ ಮುಟ್ತಾರೆ ಅಂತ ಹೇಳ್ಕೊಳ್ಳಿ. ಅವ್ರು ಯಾವ ಥರ ಇರ್ತಾರೆ, ಅವರ ಅಭ್ಯಾಸ ಏನಿದೆ, ಸ್ಕೂಲ್ಗೆ ಹೋದರೆ ಅವ್ರು ಯಾವ ಥರ ಇರ್ತಾರೆ, ಫ್ರೀಡಮ್ ಆಗಿರ್ತಾರಾ ಇಲ್ಲ ಕಂಫರ್ಟಬಲ್ ಆಗಿರ್ತಾರಾ ಇಲ್ಲ ತುಂಬ ಕಷ್ಟದಿಂದ ಇರ್ತಾರಾ ಅಂತೇಳಿ ನಿಮಗೆ PTM ಅಥವಾ ಕರೆಸ್ಪಾಂಡೆನ್ಸ್ ಜೊತೆನೋ ಕ್ಲಾಸ್ ಟೀಚರ್ ಜೊತೆನೋ ಅಥವಾ ಪ್ರಿನ್ಸಿಪಲ್ ಹೆಡ್ಮಿಸ್ಟ್ರ್ ಜೊತೆನೋ ಅವ್ರನ್ನ ನೀವು ಡೈರೆಕ್ಟಾಗಿ ಹೋಗೋಕ್ಕೆ ಆಗಿಲ್ಲ ಅಂದ್ರೂ ಕರೆ ಮಾಡಿ ಅವ್ರ ಮುಖಾಂತರ ತಿಳುವಳಿಕೆ ಮಾಡಿಕೊಳ್ಳಿ. ಈ ಅಪಘಾತಗಳಿಂದ ನೀವು ತಪ್ಕೊಂಡಿರೋಕ್ಕೆ ಇದನ್ನು ದಯವಿಟ್ಟು ನೀವು ಪಾಲಿಸಲೇಬೇಕು. ಯಾಕಂದರೆ ಮಕ್ಕಳನ್ನ ಕಲಿಸ್ಕೊಂಡ್ರೆ ನೋವು ಹೆಂಗಿರ್ತದೆ ಅಂತೇಳಿ ನಾವು ಸುಮಾರು ಜನಕ್ಕೆ ನೋಡಿದ್ದೀವಿ. ಆತ ವಿಷಯಗಳಿಗೆ ನೀವು ಆ ಒಂದು ಸಿಚುವೇಶನ್ಗೆ ನೀವು ಹೋಗೋಕ್ಕೆ ಅವಾಯ್ಡ್ ಮಾಡಿ ದಯವಿಟ್ಟು. ಆದಮೇಲೆ ಒಂದು ವಿಷಯ ನಡೆದ ಮೇಲೆ ಅದನ್ನು ಇದು ಮಾಡ್ಕೊಳ್ಳೋದಕ್ಕಿಂತ ಅದನ್ನು ಮುನ್ನೆಚ್ಚರಿಕೆಯಿಂದ ತಡೆ ಮಾಡೋದು ಭಾಳ ಒಳ್ಳೆಯದು. ಅದಕ್ಕೆ ನಾನು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿದೆ. ಕೆಲವು ದಿವಸಗಳಿಗೀಚೆ ಈ ಥರ ಒಂದು ಚಾನಲ್ನ ನೋಡ್ತಾ ಇದ್ದೆ, ಇಂಟರ್ನ್ಯಾಷನಲ್ ಚಾನೆಲ್ ಅದು. ಸೊ ಅದರಲ್ಲಿ ಒಂದು ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ಟಾಪ್ 10 ಇವ್ಯಾಲ್ಯೂಯೇಷನ್. ಮನುಷ್ಯನ ಯಾವುದರಿಂದ ಮನುಷ್ಯ ಜಾಸ್ತಿ ಸಾಯ್ತಾನೆ ಅಂತ. ಸೊ ಅದರಲ್ಲಿ ಕಾಡಲ್ಲಿರುವ ಪ್ರಾಣಿಗಳೆಲ್ಲ ಅಂದರೆ ಹುಲಿ, ಸಿಂಹ, ಕರಡಿ, ಆನೆ ಮತ್ತು ಈ ಥರ ವಿಷಯಗಳನ್ನ ನೋಡ್ತಾರೆ. ಮತ್ತು ಹಾವು, ಹೆಬ್ಬಾವು, ಈ ರ್ಯಾಟೈಲ್ ಸ್ನೇಕ್ ಅಂತಾರೆ. ರ್ಯಾಟೈಲ್ ಸ್ನೇಕ್ನ ಸ್ಪೆಷಾಲಿಟಿ ಏನಂದರೆ, ಅದನ್ನು ಕುಯ್ದು 2 ಪೀಸ್ ಮಾಡಿಬಿಟ್ರೂ ಆ ತಲೆಗೆ ಇನ್ನೂ 24 ಗಂಟೆ ಜೀವ ಉಳಿದಿರ್ತದೆ. ಅದನ್ನು ಕಚ್ಚಿದ್ರೂ ಅಲ್ಲಲ್ಲಿ ನಾವೇನೋ ಇದು ಮಾಡಿಬಿಟ್ರೆ ಒಂದು 5 to 6 ಮಿನಿಟ್ಸಲ್ಲಿ ನಾವು ಸಾವನ್ನಪ್ಪಿದ ಮೇಲೆ ನಿಮ್ಗೆ ಗೊತ್ತಲ್ಲ ಏನಾಗುತ್ತೆ ಅಂತ. ಅಷ್ಟೊಂದು ಕಠಿಣ ವಿಷಯವಾದ ಒಂದು ಹಾವು. ಬ್ಲ್ಯಾಕ್ ಮ್ಯಾಂಬೋ, ಕಿಂಗ್ ಕೋಬ್ರಾ ಇದನ್ನೆಲ್ಲ ಈಚೆಗೆ ಒಂದು ರೇಟಿಂಗ್ ಮಾಡ್ತಾರೆ. ಇವುಗಳಿಂದ ಮನುಷ್ಯ ಎಷ್ಟು ಸಾಯ್ತಾನೆ ಒಂದು ವರ್ಷಕ್ಕೆ ಅಂತೇಳಿ. ಇದನ್ನೆಲ್ಲ ನೋಡ್ತಾ ಬರ್ತಾ ಕೊನೆಗೆ ಮನುಷ್ಯ ಒಂದು ವರ್ಷಕ್ಕೆ 1 ಲಕ್ಷ ಜನನ ಸಾಯಿಸ್ತದೆ ಒಂದು ಪ್ರೆಡೇಟರ್. ಅದು ಯಾವುದು ಅಂತ ಹೇಳಿದ್ರೆ, ನಮ್ಮೊಟ್ಟಿಗೆ ಇರುವ, ನಮ್ಮ ಮನೆಯಲ್ಲಿ, ನಮ್ಮ ಅಕ್ಕಪಕ್ಕ, ನಮ್ಮ ತೋಟದಲ್ಲಿರುವ ಸೊಳ್ಳೆಗಳು.
ಸೊ ಸೊಳ್ಳೆಗಳನ್ನ ಮನೆ ಒಳಗೆ ಅವಾಯ್ಡ್ ಮಾಡಲಿಕ್ಕೆ, ಬರೋಕ್ಕೆ ಮುಂಚೆ ಅವಾಯ್ಡ್ ಮಾಡಲಿಕ್ಕೆ ಏನೇನು ಮಾಡ್ತಾರೆ ಅಂದರೆ, ಕೆಲವೊಬ್ಬರು ಪೀರಿಯಾಡಿಕ್ ಪೆಸ್ಟ್ ಕಂಟ್ರೋಲ್ ಮಾಡ್ತಾರೆ, ಕ್ರಿಮಿನಾಶಿನಿ ಉಪಯೋಗ ಮಾಡ್ತಾರೆ. ಕೆಲವು ಅವರು ಸಂಪ್ರದಾಯದ ಪ್ರಕಾರ ಸಾಂಬ್ರಾಣಿಗಳು ಹಾಕಿ ಸಂಜೆ ಆದರೆ ದೇವರಿಗೆ ನಮಸ್ಕಾರ ಮಾಡಿ, ಪ್ರೇಯರ್ ಮಾಡಿ ಮತ್ತು ಧೂಪಗಳು ಹಾಕಿ ಅವುಗಳನ್ನ ಅವಾಯ್ಡ್ ಮಾಡ್ತಾರೆ. ಮತ್ತು ಸರ್ಕಾರ ಕೆಲವುಗಳಿಂದ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಸ್ಪ್ರೇ ಮಾಡಿ ಅವುಗಳನ್ನ ದೂರ ಮಾಡ್ತಾರೆ. ಇನ್ನಷ್ಟು ಮಸ್ಕಿಟೋ ಕಾಯಿಲ್ ಹಾಕ್ತಾರೆ ಇನ್ನು ಮನೆಯಲ್ಲಿ. ಇನ್ನೊಂದು ಕೆಲವು ಜನ ಅದಕ್ಕೆ ಬೇಕಿದ್ದಾಗ ಯಾವುದಾದ ಧೂಪ ಕೊಡುವ ವಸ್ತುಗಳನ್ನ ಆರ್ಡರ್ ಮಾಡ್ಕೋತಾರೆ. ಸೊ ಈ ಥರ ಬರೋಕ್ಕೆ ಮುಂಚೆ ಯಾವ ರೀತಿ ನಾವು ಅದನ್ನ ಅವಾಯ್ಡ್ ಮಾಡ್ಬೋದು, ತಡೆ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಬಂದ ಕೂಡಲೇ ನಿಮಗೆ ಗೊತ್ತಿದೆ ಮಸ್ಕಿಟೋಯಿಂದ ಯಾವ್ಯಾವ ಥರ ರೋಗ ಬರುತ್ತೆ, ಡೆಂಗ್ಯೂ ಹೆಂಗೆ ಬರುತ್ತೆ. ಈಗ ಮತ್ತೆ ಕೆಲವು ಜಾಗದಲ್ಲಿ ಮಲೇರಿಯಾ ಸ್ಟಾರ್ಟ್ ಆಗಿತ್ತು, ಟೈಫಾಯ್ಡು, ಡೆಂಗು ಮತ್ತು ಇನ್ನೂ ಹೆಚ್ಚಿನ ಫ್ಲೂ, ವೈರಲ್ ಫೀವರ್ಸು ಅದೆಲ್ಲ ಹೆಂಗೆ ಬರುತ್ತೆ ಅಂದರೆ ಮಸ್ಕಿಟೋಯಿಂದ ಬರುತ್ತೆ, ಸೊಳ್ಳೆಗಳಿಂದ ಬರುತ್ತೆ. ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ. ಇನ್ನು ಕೊನೆಗೆ ಒಂದು 1 ಲಕ್ಷ ಜನ ಮಾನವಗಳನ್ನ ನಾವು ಒಂದು ವರ್ಷದಲ್ಲಿ ಕಳಿಸ್ಕೊಳ್ಳೋಂಥ ವಿಷಯ. ಇನ್ನು 50,000 ಜನ ಬಂದು ಬೇರೆಯವರು ಇನ್ನೊಬ್ಬನ ಮನುಷ್ಯನ ಕೊಲೆ ಮಾಡೋದ್ರಿಂದನೂ, ಸೂಯಿಸೈಡ್ ಮಾಡೋದ್ರಿಂದನೂ 50,000 ಜನನ ನಾವು ಒಂದು ವರ್ಷದಲ್ಲಿ ಕಳಿಸ್ಕೊಡ್ತೀವಿ. ಅಂದರೆ ಒಟ್ಟಿಗೆ ಸೇರಿದ್ರೆ 1,50,000 ಜನ ಈ ಜಗತ್ತಿನಲ್ಲಿ ಒಂದು ವರ್ಷದಲ್ಲಿ ಇರಲ್ಲ. ಸೊ ದಯವಿಟ್ಟು ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿಯೊಳಗೆ ನೀವು ಪ್ಲ್ಯಾನ್ ಮಾಡಿ ಯಾವುದರಿಂದ ಮುನ್ನೆಚ್ಚರಿಕೆಯಿಂದ ಇರೋಣ ಅಂತ. ಇನ್ನು ಕೆಲವೊಂದು ಜನ ಇದನ್ನ ಪ್ಲಾನಿಂಗ್ ಅಂತ ಕರೀತಾರೆ. ನಿಮ್ಮ ತಕ್ಕನೆ ಯಾವ ರೀತಿ ತಗೋತೀರೋ ಆ ರೀತಿ ಪಾಸಿಟಿವ್ ಆಗಿ ತಗೊಳ್ಳಿ. ನಿಮ್ಮ ಮಕ್ಕಳನ್ನ ಕಾಪಾಡಿ, ನಿಮ್ಮ ಜೀವನ ಕಾಪಾಡಿ, ಮುನ್ನೆಚ್ಚರಿಕೆಯಿಂದ ಎಲ್ಲ ವಿಷಯಗಳನ್ನ ಮಾಡಿ. ನೀವು ಯಾವುದು ನಿಮಗೆ ಕಷ್ಟವಾದ, ಕಠಿಣವಾದ, ಇಲ್ಲ ಬೇರೆ ಥರ ಏನೋ ಪ್ರಾಬ್ಲಮ್ ನೀವು ಫೇಸ್ ಮಾಡಿದರೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಅದಕ್ಕೆ ತಕ್ಕನೆ ವೀಡಿಯೋ ಮಾಡೋಣ, ನಿಮ್ಗೆ ಬೇಕಾದಷ್ಟು ಸಹಾಯನ ಮಾಡೋಣ. ಮತ್ತೊಂದು ವೀಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತು ಒಳ್ಳೆ ರೀತಿ ನಿಮಗೆ ಯಾವ ಕಮ್ಯುನಿಟೀಸ್ ಬೇಕಾದ ಒಂದು ಅವಶ್ಯಕತೆ ಇದ್ದ ಯಾವ್ದು ಪ್ರಿವೆನ್ಷನ್ ಇದೆಯೋ ಅದನ್ನೆಲ್ಲ ನಿಮ್ಮ ಜೊತೆಗೆ ಹಂಚ್ಕೊಳ್ತೀವಿ. ಮತ್ತೂ ಒಂದು ಒಳ್ಳೆ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ನಮಸ್ಕಾರ.